टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾನು ಒಂದು 2-3 ತಿಂಗಳಿಂದ ಬರಲಿಲ್ಲ ಈ ಕಡೆಗೆ. ಬರಲಿಲ್ಲ ಅಂತ ಅಂದ್ರೆ ಅದಕ್ಕೆ ಮೊದಲನೇದು ನಂದು ಕಣ್ಣಿಂದು ಪ್ರಾಬ್ಲಮ್ ಇತ್ತು. ಇಷ್ಟು ಹತ್ರದಲ್ಲಿ ಕೂತಿದ್ರು ಕೂಡ ನಿಮ್ಮ ಮುಖ ಎಲ್ಲ ಬ್ಲರ್ ಆಗ್ಬಿಡೋದು ನನಗೆ. ಅದು ಹಿಂದೆ ನಾನು ಫಸ್ಟ್ ಟೈಮು ಹಾಸನ ಬರೋವಾಗ ಕುಣಿಗಲಲ್ಲಿ ಪಟಾಕಿ ಹೊಡೆದ್ಬಿಟ್ಟಿದ್ದು ನನಗೆ. ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಕಾಣಿಸುತ್ತೆ. ಅವತ್ತು ಡಾಕ್ಟ್ರು ಹೇಳಿದ್ರು ಇಲ್ಲ ಸ್ವಲ್ಪ ಅದು ಅಲ್ಲಿ ಟೆಸ್ಟ್ ಮಾಡಿಸಿ ಇಲ್ಲಿ ಟೆಸ್ಟ್ ಮಾಡಿಸಿ ಅಂದ್ರು. ನಾನೇನು ಚೆನ್ನಾಗಿ ಕಾಣ್ತಾ ಇತ್ತಲ್ಲ ಬಿಡುತ್ತೆ ಏನು ಪರವಾಗಿಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಅದು ರೆಟಿನಾನೇ ಅದು ಒಂದು ಸ್ಮಾಲ್ ಹೋಲ್ ಬಿದ್ದುಬಿಟ್ಟಿತ್ತು ಅದು. ಆಮೇಲೆ ಅದು ಮ್ಯಾಂಗ್ಳೂರಲ್ಲಿ ಅದನ್ನು ಐಡೆಂಟಿಫೈ ಮಾಡಿದ್ರು. ಇದರಲ್ಲಿ ತಿರ್ಗಾ ಬೆಂಗಳೂರಿನಲ್ಲಿ ನಟೇಶ್ ಭಾರ್ಗವ್ ಅಂತೇಳಿ ರೆಟಿನಾ ಸ್ಪೆಷಲಿಸ್ಟು ಆಪರೇಟ್ ಮಾಡಿದ್ರು. ಅವ್ರು ಹೇಳಿದ್ರು ಈ ಗ್ಯಾಸ್ ಏನೋ ಫಿಲಪ್ ಮಾಡ್ತಾರಂತೆ, ಅದು ಯಾವುದೋ ನರ್ವು, ಅದು ಏನೋ ರಪ್ಚರ್ ಆದರೆ ಅದಕ್ಕೇನು ಬೇರೆ ಏನೋ ಇದ್ರು ಟ್ರೀಟ್ಮೆಂಟ್ ಕೊಡೋಕೆ ಬರೋದಿಲ್ಲ, ಅದೇನೋ ಗ್ಯಾಸನ್ನು ಫಿಲಪ್ ಮಾಡ್ತೀನಿ, ಅದೇ ಆ ನರ್ವನ್ನು ಕೂಡಿಸ್ಬೇಕದು ಅಂತ ಏನೋ ಹೇಳ್ತಾರೆ. ನಾನೇನು ಐ ಆಮ್ ನಾಟ್ ಎ ಮೆಡಿಕಲ್ ಎಕ್ಸ್ಪರ್ಟ್. ಅವ್ರು ಹೇಳಿದ್ರು. ಅವ್ರೇನು ಹೇಳ್ತಿದ್ರು ಅಂದರೆ ನೀವು ಎಲ್ಲೂ ಜರ್ನಿ ಮಾಡಬಾರ್ದು, ಏರ್ ಟ್ರಾವೆಲ್ ಅಂತೂ ಮಾಡ್ಲಿಕ್ಕೆ ಅಪ್ ಟು 40 days ಅಂತ ಹೇಳಿದ್ರು. ನಂದು ಲಾಸ್ಟ್ ಮಂತಿನ ಹಿಂದಿನ ತಿಂಗಳು 23ನೇ ತಾರೀಕು ಆಪರೇಷನ್ ಆಗಿದ್ದು. 23ನೇ ತಾರೀಕಂದ್ರೆ ಈ ಲಾಸ್ಟ್ ಮಂತ್ 23ಕ್ಕೆ 1 ತಿಂಗಳಾಯ್ತು. ಅಲ್ಲಿಂದ ಇಲ್ಲಿಗೆ ಒಂದು 7 ಇದೊಂದು 5 ದಿವಸ ಅಂತೇಳಿ 12 ದಿವಸ ಆಯ್ತು. ಅಲ್ಲಿಗೆ 40 days ಕಂಪ್ಲೀಟ್ ಆಯ್ತು ಅಂತ ಬಂದೆ. ಇನ್ನೂ ಸ್ವಲ್ಪ ಗ್ಯಾಸ್ ಇದ್ದೇ ಇದೆ ಕಣ್ಣಲ್ಲಿ, ಗೊತ್ತಾಗ್ತದೆ ನನಗೆ ಒಂದು ಬಬಲ್ ಥರ. ಸೊ ಎನಿವೇ ಅದು ಒಂದು ಮೇಜರ್ ರೀಸನ್ನು. ಬೇರೆ ಬೇರೆ ಇರ್ಬೋದು, ಅವಕ್ಕೆಲ್ಲ ಏನು ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಾನು ಹಾಸನ್ನಿಗೆ ಉಸ್ತುವಾರಿದು ನಿಮಗೂ ಎಲ್ಲ ಗೊತ್ತಿದೆ. ನನ್ನನ್ನು ರಿಲೀವ್ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಅಧ್ಯಕ್ಷರಿಗೂ ಕೂಡ ನಾನು ಪತ್ರನೂ ಕೊಟ್ಟಿದ್ದೆ ಹಿಂದೆನೆ. ಅದೇನೋ ಆಗ್ತಾ ಇಲ್ಲ ತೀರ್ಮಾನ. ಸೊ ಎನಿವೇ ಅವ್ರು ತೀರ್ಮಾನ ಮಾಡಲಿಲ್ಲ ಅಂತೇಳಿ ನಾನಿಲ್ಲಿ ಕರ್ತವ್ಯದಿಂದ ವಿಮುಖ ಆಗಬಾರ್ದು ಅಂತೇಳಿ ಈ ರೀತಿ ಕಾರ್ಡಿಯಾಕ್ ಅರೆಸ್ಟಲ್ಲಿ ಮೀಡಿಯಾದಲ್ಲಿ ನಮ್ಮ ಜಿಲ್ಲೆಗಿಂತ ಬೇರೆ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಇನ್ನೂ ಜಾಸ್ತಿ ಆಗಿದ್ದಾರೆ ಅಂತ ತೋರಿಸ್ತಿದ್ರಿ ಮೀಡಿಯಾದಲ್ಲಿ. ಆದರೆ ಈಗ ಟ್ರ್ಯಾಕ್ಟ್ರು ಬಿದ್ದು ಸತ್ತರೆ ಅದಕ್ಕೂ ಕಾರ್ಡಿಯಾಕ್ ಅರೆಸ್ಟ್ ಅಂತ ತೋರಿಸ್ತೀರಿ. ನೀವಲ್ಲ, ಯಾವುದು ಸೋಷಿಯಲ್ ಮೀಡಿಯಾದಲ್ಲೇನೋ ಬಂದಿದೆ ಅಂತೇಳಿ ನಮ್ಮ ಶಾಸಕರು ಹೇಳ್ತಾ ಇದ್ರು. ಸೊ ನಿಖರವಾದಂತಹ ಕಾರಣ ತಿಳ್ಕೊಂಡು ನೀವು ಪ್ರಸಾರ ಮಾಡೋದ್ರಲ್ಲಿ ನಂದೇನು ಆಕ್ಷೇಪಣೆ ಇಲ್ಲ. ಸತ್ಯ ಏನೇ ಇದ್ರೂ ಕೂಡ ಅದು ಜನರಿಗೆ ಮುಟ್ಟಬೇಕೇ ಹೊರತು ಅಸತ್ಯ ಮುಟ್ಟಿ ಅವರಲ್ಲಿ ಗೊಂದಲ ಆಗಬಾರ್ದು ಅಂತಕ್ಕಂಥದ್ದು ಅಷ್ಟೇ. ಯಾಕೆಂದರೆ ಪ್ಯಾನಿಕ್ ಆಗ್ತದಲ್ಲ. ಮೊದಲು ಈ ಉರ್ದುನಲ್ಲಿ ಒಂದು ಗಾದೆ ಹೇಳ್ತಾರೆ, ಕೋನ್ ಡರ್ಗಾಯ ಅಂದರೆ ಅವನೇ ಮರ್ಗಾಯ ಅಂತ. ನೀವು ಈ ಡರಾಯಿಸೋ ಕೆಲಸ ಇದು, ಸುಮ್ಮನೆ ಕಾರ್ಡಿಯಾಕ್ ಅರೆಸ್ಟು ಅದು ಇದು ಅಂದರೆ ಅದಕ್ಕೋಸ್ಕರ ನಿಮ್ಮ ಸಹಕಾರ ಇರಬೇಕಾಗ್ತದೆ. ನಾವು ಕೂಡ ಸರ್ಕಾರ ಬರೀ ಹಾಸನ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಈ ರೀತಿಯ ಆ್ಯಂಟಿ ಕೋವಿಡ್ ವ್ಯಾಕ್ಸಿನೇಷನ್ನಿಂದ ಆಗಿದೆ ಅಂತಕ್ಕಂಥ ಹೆಚ್ಚು ಪ್ರಚಾರ ಏನು ಆಗ್ತಾ ಇದೆ, ಅದಕ್ಕೆ ತೆರೆ ಎಳಿತಕ್ಕಂಥದ್ದಕ್ಕೆ ಈಗಾಗಲೇ ಎಕ್ಸ್ಪರ್ಟ್ಸ್ ಕಮಿಟಿಗಳು ರಿಪೋರ್ಟ್ಸ್ಗಳು ಎಲ್ಲ ಬಂದಿದ್ದಾವೆ. ಮತ್ತು ನೀವು ನಿನ್ನೆನೂ ಕೂಡ ಟಿ ವಿ ಮಾಧ್ಯಮದಲ್ಲಿ ನೀವುಗಳೇ ತೋರಿಸಿದಿರಿ. ಡಾಕ್ಟರ್ CN ಮಂಜುನಾಥ್ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯ ಎಲ್ಲ ನೀವು ಕೂಡ ನೋಡಿದಿರಿ. ರವೀಂದ್ರನಾಥ್ ಅವರು ಈಗ ಹಾಲಿ ಇರ್ತಕ್ಕಂಥವ್ರು ರವೀಂದ್ರನಾಥ್ ಅವರು ಕೂಡ ಇವತ್ತೂ ಕೂಡ ಪತ್ರಿಕೆಯಲ್ಲಿದೆ, ನೆನ್ನೆನೂ ಕೂಡ ಟಿ ವಿನಲ್ಲಿ ಹೇಳ್ತಾ ಇದ್ರು. ಸೊ ಈಗೆಲ್ಲ ಇದೆ. ಇವೆಲ್ಲ ರಿಪೋರ್ಟ್ಸ್ಗಳು ಅಂತಿಮ ಆದ ಮೇಲೆ ನಿಖರವಾದಂತಹ ಕಾರಣಗಳನ್ನು ನಾವು ಕೂಡ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸ್ಬೋದು.